ನಾನು ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ನಮ್ಮಮ್ಮನೇ ಕಾರಣ. ನಾನು ಯಾವುದೇ ಊರಿಗೆ ಹೋದ್ರೂ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ. ಅವರು ನಾನು ತುಂಬ ಚಿಕ್ಕವಳಿದ್ದಾಗ ಅವ್ರಿಗೊಂದು ಮೇಜರ್ ಆಪ್ರೇಷನ್ ಆಯಿತು. ಸೊ ಅವರಿಗೆ ಜಾಂಡಿಸ್ ಆಗಿತ್ತು. ಇವಾಗಲೂ ಕೂಡ ಅವರು ತುಂಬ ಟ್ರಾವೆಲ್ ಮಾಡಿದ್ರೆ ಅಥವಾ ತುಂಬ ಕೆಲಸ ಮಾಡಿದ್ರೆ ತುಂಬ ಬೇಗ ಸುಸ್ತಾಗಿ ಹೋಗ್ತಾರೆ ಅವರು. ಗಾಲ್ ಬ್ಲಾಡರ್ ಆಮೇಲೆ ಸ್ಪ್ಲೀನ್ ಇಲ್ಲ ಅವರಿಗೆ. ಇದನ್ನ ಇನ್ನೂ ನೀಟಾಗಿ ಹೆಂಗೆ ಹೇಳೋದು ನನಗೆ ಗೊತ್ತಿಲ್ಲ, ಕನ್ನಡದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಅವರು ಹುಷಾರ್ ತಪ್ಪಿದ್ರೆ ನನಗೂ ಮುಂಚೆ ಅವ್ರು ಹುಷಾರ್ ತಪ್ತಾರೆ. ಅಷ್ಟು ಬೇಗ ರಿಯಾಕ್ಷನ್ ಬರುತ್ತೆ ಅವರಿಗೆ. ಹಂಗಿದ್ರೂ ಕೂಡ ಏನು ಎಕ್ಸ್ಕ್ಯೂಸಸ್ ಕೊಡದೆ ಅವ್ರಿಗೆ ಫೀವರ್ ಇದ್ರೆ ಡಾಕ್ಟರ್ ಶಾಪಿಗೆ ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ನನ್ನ ಜೊತೆ ಬಂದಿದ್ದಾರೆ. ನನ್ನ ಜೊತೆ ಬಂದು ಈಗ ನಾನು ತಿರುಗಿ ನೋಡಿದ್ರೆ ನಮ್ಮಮ್ಮ ಅವ್ರು ನನ್ನನ್ನು ನೋಡ್ಕೊಂಡಿರ್ತಾರೆ. ನಾನು ಎಲ್ಲೇ ಇದ್ರು ನಾನು ಅಳೋ ಸೀನ್ ಮಾಡ್ತಿದ್ದೀನಿ ಅಂದ್ರೆ ಅವ್ರು ನೋಡಲ್ಲ, ಅವ್ರು ಹತ್ಕೊಂಡು ಆ ಕಡೆ ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ನನ್ನ ರೂಮಲ್ಲಿ ಇದ್ದವ್ರು ಎಲ್ಲರನ್ನ ಹೇಳ್ತಾರೆ, ನಿಮ್ಮಮ್ಮ ಅಳ್ತಾ ಇದ್ರು ಅಂತ. ಸೊ ನಾನು ಅಳೋದು ಅವ್ರಿಗೆ ಇಷ್ಟ ಆಗಲ್ಲ, ನಮ್ಮ ಅಣ್ಣಂಗೂ ಇಷ್ಟ ಆಗಲ್ಲ. ಒಂದ್ಸತಿ ಶೂಟಿಗೆ ಬಂದಿದ್ರು ನಮ್ಮಣ್ಣ, ಏನೋ ಒಂದು ತುಂಬ ಎಮೋಷನಲ್ ಸೀನ್ ಮಾಡ್ತಿರ್ಬೇಕಾದ್ರೆ ನಮ್ಮಣ್ಣ ಸೈಡ್ ಹೋಗಿ ಅಳ್ಕೊಂಡು ನಾನು ಇದೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು ಅವ್ರು. ನಮ್ಮ ಮಮ್ಮಿಗೆ ಏನೋ ತಂದ್ಕೊಡೋಕೆ ಬಂದಿದ್ರು, ಲೊಕೇಶನ್ ಹತ್ರ ಇತ್ತು, ಕಂಠೀರವಲ್ಲಿತ್ತು. ಹಾಗಾಗಿ ಅವ್ರಿಗದು ನಮ್ಮ ಮನೇಲಿ ಯಾರಿಗೇ ಆದ್ರೂ ಅಷ್ಟೇ ನಾನು ಅಳೋದು ಆ ಥರ ದುಃಖ ಪಡೋದು ಯಾರಿಗೂ ಇಷ್ಟ ಇಲ್ಲ. ನಮ್ಮ ತಂದೆ ಯೂಶಲಿ ಅದು ಸೀನ್ಸ್ ಆ ಥರ ಎಲ್ಲ ನೋಡ್ತಾ ಇಲ್ಲ, ಜೋಡಿ ಹಾಕಿ ನೋಡೋಕೆ ಶುರು ಮಾಡಿದ್ರು. ಅವ್ರಿಗೆ ಇಷ್ಟ ಆಯ್ತು, ನಮ್ಮ ಅಣ್ಣಂಗೆ ಇನ್ನೂ ಇಷ್ಟ ಆಯ್ತು. ಯಾಕಂದ್ರೆ ನಾನು ಅದ್ರಲ್ಲಿ ಅಳಲ್ಲ, ನೀನ್ ಇಂಥದೇ ಕ್ಯಾರೆಕ್ಟರ್ ಮಾಡು. ನಮ್ಮ ಸುನೀತಾ ಅತ್ತಿಗೆನೂ ಅದನ್ನೇ ಹೇಳೋರು, ಪಲ್ಲು ನೀನ್ ಇನ್ಮೇಲೆ ಇಂಥ ಕ್ಯಾರೆಕ್ಟರ್ಸೇ ಮಾಡು, ಅಳದೆಲ್ಲ ಮಾಡಕ್ ಹೋಗ್ಬೇಡ ನೀನು. ಸೊ ಅದಾದ್ಮೇಲೆ ಬರೀ ಹೈದ್ರಾಬಾದ್ ಅಲ್ದಿರ, ಚೆನ್ನೈ ಅಲ್ದಿರ, ಕೇರಳಗೂ ಕೂಡ ಬರ್ತಾರೆ. ಅಲ್ಲಿ ನಿಜ ಹೇಳ್ತೀನಿ, ಸೀ ಫುಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನೀವು ಆರಾಮಾಗಿ ಬರ್ಬೋದು, ಕೇರಳಗೆ ಎದ್ದು ಬರ್ಬೋದು. ಅದು ಟೂರಿಸ್ಟ್ ಜಾಗ, ನೀವು ಒಂದು 2-3 ದಿನ ಮಸ್ತ್ ಮಜಾ ಮಾಡ್ಕೊಂಡು ಬರ್ಬೋದು. ಬಟ್ ನೀವು ಪ್ರತಿ ತಿಂಗಳು ಕೆಲಸಕ್ಕೆ ಅಂತ ಹೋಗ್ತಿರಲ್ಲ, ಅದು ಬಹಳ ಕಷ್ಟ. ಊಟ ಅಡ್ಜಸ್ಟ್ ಆಗಲ್ಲ. ಇಮಿಡಿಯೇಟ್ ಆಗಿ ಇಬ್ರಿಗೂ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗೋಯ್ತು, ಆ್ಯಸಿಡಿಟಿ ಜಾಸ್ತಿ ಆಗೋಯ್ತು, ಊಟ ಡೈಜೆಸ್ಟ್ ಆಗ್ತಿರ್ಲಿಲ್ಲ, ಫುಡ್ ಪಾಯ್ಸನಿಂಗ್ ಆಯಿತು, ಇನ್ನೂ ರಿಕವರ್ ಆಗ್ತಾ ಇದ್ದಾರೆ. ಇದು ಒಂದೇ ಸಲ ಅನ್ಸುತ್ತೆ ಬಹುಶಃ ನಾನು ಅಮ್ಮನ ಮನೇಲಿ ಬಿಟ್ಟು ನಾನು ಹೈದ್ರಾಬಾದಿಗೆ ಹೋಗಿದ್ದು. ನಾನು ಇವತ್ತು ಬಂದೆ ಹೈದ್ರಾಬಾದಿಂದ. ಸೊ ಬಂದಿದ ತಕ್ಷಣ ಅವ್ರು ನೆನ್ನೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಳ್ಕೊಂಡು ಮಾತಾಡ್ತಾ ಇದ್ರು. ಮಮ್ಮಿ ಬರ್ತೀನಿ, ನಾಳೆನೇ ಬರ್ತೀನಿ, ಡೋಂಟ್ ವರಿ, ಇಟ್ಸ್ ಓಕೆ. ಅವ್ರಿಗೆ ಅದು ತಡ್ಕೊಳಕ್ ಆಗ್ತಿಲ್ಲ. ಅಂದ್ರೆ ಯಾವಾಗ್ಲೂ ನನ್ನ ಜೊತೆ ಬಂದು ನಾನು ತಿಂದಿಲ್ಲ ಅಂದ್ರೆ ಅವಳು ಯಾವಾಗ್ಲೂ ತಿನ್ನಲ್ಲ ಅವಳು. ಇವಾಗ್ಲೂ ನನಗೆ ನಮ್ಮ ಅಮ್ಮನೇ ಊಟ ತಿನ್ಸೋದು. ನನ್ನ ಹುಷಾರಿಲ್ಲದೆ ಇರಲಿ ಅವ್ರು ನನಗೆ ಊಟ ತಿನ್ನಿಸ್ತಾರೆ. ಬಹುಶಃ ತುಂಬಾ ಎಲ್ಲೋ ಹೊರಗಡೆ ಇದೀವಿ ಫಂಕ್ಷನ್ಸ್ ಅಲ್ಲಿ ಅಂದ್ರೆ ಮಾತ್ರ ನಾನು ಕಷ್ಟಪಟ್ಟು ತಿಂತಾ ಇರ್ತೀನಿ. ಅದು ಯಾರು ನೋಡ್ತಿಲ್ಲ ಅಂದ್ರೆ ಅವಾಗ ತಿನ್ಸ್ಬಿಡ್ತಾರೆ ನಾವು. ಇವಾಗ ಈ ಸತಿ ನಾನು ಹೈದ್ರಾಬಾದ್ ಹೋದಾಗ ಎಲ್ಲರೂ ರೇಗಿಸ್ತಾರೆ, ಯಾರು ತಿನ್ಸ್ತಾರೆ ಇವತ್ತು ನಿಮ್ಗೆ ಊಟನ? ಎಲ್ಲರಿಗೂ ಖುಷಿ ಅಲ್ಲ, ನಿಮ್ಗೆ ಎಷ್ಟು ಹೊಟ್ಟೆ ಕಿಚ್ಚಿರ್ಬೇಕು ನಾವು ಅಮ್ಮ ತಿನ್ಸೋದು ನನಗೆ ಅಂತ ಹೇಳ್ತಿದ್ದೆ. ಅದಕ್ಕೆ ರೇಗಿಸ್ತಾ ಇದ್ರು ಅವ್ರು, ನೋಡಿ ನೀವು ಅಮ್ಮನ ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ, ಹಂಗೆಲ್ಲ ಮಾಡ್ಬಾರ್ದು, ಇನ್ಮೇಲೆ ನೀವೇ ತಿನ್ಬೇಕು ಅಂತ. ಆಯ್ತು ಬಿಡಿ ಸರ್, ಅಮ್ಮ ಬಂದ್ಮೇಲೆ ನಾನೇ ತಿಂತೀನಿ ಅಂತೆಲ್ಲ ರೇಗಿಸ್ತಾ ಇರ್ತಿದ್ದೆ. ಸೊ ಅವ್ರು ಹೆಂಗೆ ಅಂತಂದ್ರೆ ಪ್ರತಿಯೊಂದು ನೋಡ್ಕೋತಾರೆ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಅಪ್ಪನ್ಗೆ ನಮಗೆ ಎಷ್ಟೇ ಪ್ರೀತಿ ಇದ್ರು ನಾವು ಹೇಳ್ಕೊಳಲ್ಲ, ಅದ್ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅಮ್ಮಂಗೆ ನಾವು ಹೆಂಗೆ ಅಂದ್ರೆ ಅವ್ರು ನಾವ್ ಹೇಳ್ದಂಗೆ ಕೇಳ್ಬೇಕು, ನಮ್ಗೆ ಇಷ್ಟ ಬಂದಂಗೆ ಅವ್ರು ಇರ್ಬೇಕು. ಅದೇ ಎಲ್ಲ ಹೆಣ್ಮಕ್ಳು ಅಂತ ಅನ್ಸುತ್ತೆ. ಅವ್ರು ರೆಡಿ ಆದ್ರೆ ಮಮ್ಮಿ ನೀನಕ್ಕೆ ಈ ಸೀರೆ ಹಾಕೊಂಡಿದ್ಯಾ, ಇದನ್ನ ಹಾಕೊಳ್ಳೋದಲ್ವಾ, ನೀನ್ ಹಿಂಗ್ ರೆಡಿ ಆಗು, ಹಂಗ್ ರೆಡಿ ಆಗು. ಸೊ ಹಿಂಗಾಗೋಗುತ್ತೆ ಅಂದ್ರೆ ಮಗಳು ಬೆಳೆದ್ಮೇಲೆ ಮಗಳು ಹೇಳಿದಿನೇ ಅಮ್ಮ ಕೇಳೋದಕ್ ಶುರು ಮಾಡ್ಬಿಡ್ತಾರೆ. ಮೇ ಬಿ ಇವಾಗ ನಾನು ಅಮ್ಮ ಅವ್ರು ನನ್ನ ಮಗಳು ಅಂತ ಎಷ್ಟೊಂದ್ ಸತಿ ನನಗನ್ಸುತ್ತೆ. ಮುಂಚೆ ಅವ್ರು ಹೆಸಿಟೇಟ್ ಮಾಡೋರು ಎಲ್ಲಾದ್ರೂ ಹೊರಗೆ ಹೋಗೋದಕ್ಕೆ ಹೀಗೆ ಅಂತ. ಬಟ್ ಇವಾಗ ಅವ್ರು ಎಷ್ಟು ಚೆನ್ನಾಗಿ ಟ್ಯೂನ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಎಲ್ಲಾದ್ರೂ ಶಾಪಿಂಗ್ ಹೋದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ತೋರಿಸ್ತಾರೆ, ಅಮ್ಮ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ, ಟ್ರೈ ಮಾಡ್ತಾರೆ, ಓ ಇಷ್ಟ ಆಯ್ತಾ ಮಮ್ಮಿ. ಸೊ ಆ ಒಂದು ಫ್ರೆಂಡ್ಲಿನೆಸ್ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಶಿ ಹಸ್ ಬಿಕಮ್ ಮೈ ಫ್ರೆಂಡ್ ನೌ. ನಾವಿಬ್ರು ಗಾಸಿಪ್ ಮಾಡ್ತಾ ಇರ್ತೀವಿ, ಆಮೇಲೆ ಊಟದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆಮೇಲೆ ಮುಂಚೆ ಯಾರಾದ್ರೂ ಹುಡುಗ ಏನಾದ್ರು ಹೋಗ್ತಿದಾರೆ ಅಂತ ಸುಮ್ಮನೆ ನಮ್ಮ ರಿಯಾಕ್ಷನ್ ನೋಡೋಣ, ಮಮ್ಮಿ ಹುಡುಗ ನೋಡಿ ಹೆಂಗಿದಾನೆ ಅಂತಂದ್ರೆ ನಮ್ಮ ಅನ್ನೋರು. ಈಗ ಏನೋ ಚೆಕ್ ಮಾಡ್ತಾ ಇದ್ರೆ, ಅಮ್ಮ ಅಲ್ಲಿ ನೋಡೋ ನಿಮಿಷ ಅಂದ್ರೆ ಯಾರಮ್ಮ ಬ್ಲೂ ಶರ್ಟ್ ಯಾವ್ದೋ ಒಂದು ಶರ್ಟ್ ಹೇಳ್ತಾರೆ, ಯಾರು ಗೊತ್ತಾ ನಮ್ಗೆ, ಇಲ್ಲ ಚೆನ್ನಾಗಿದ್ದಾನೆ. ಸೊ we have become friends now. ಆ ಥರನೇ ತಮಾಷೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಯಾವಾಗ್ಲೂ ಹಂಗೆ.